ಅವರು ಅಭಿವೃದ್ಧಿ ಅಧಿಕಾರರು, ಕ್ಷೇತ್ರ ಜನತೆಗಾಗಿ ಸದಾ ದುಡಿತಾರೆ. ಅವ್ರಿಗೆ 15 ವರ್ಷದಿಂದ ಅವರು ಹುಟ್ಟಿದಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಈ ಒಂದು ಹುಟ್ಟಿದಬ್ಬ ಅವ್ರಿಗಾಗಿ ಅಲ್ಲ, ಎಲ್ಲ ಕಾರ್ಯಕರ್ತರು ಸೇರಿ ಮಾಡುವಂಥ ಹಬ್ಬ ಇದು. ಅವರು ನಾವು ಈ ಹಳ್ಳಿಗಳಲ್ಲಿ ಒಂದು ವರ್ಷಕ್ಕೆ ಬೆಳೆ ತೆಗೆದ್ಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಬೆಳೆನೆಲ್ಲ ಹಾಕಿ ಸಂತೋಷ ಪಡುವಂಗೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿಕೊಂಡು ಅವತ್ತಿನ ದಿನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ. ಅವತ್ತಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಮತ್ತು ಶಾಸಕರು ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ ಗಾಡಿಗಳನ್ನು ಕೊಡೋವಂಥ ವ್ಯವಸ್ಥೆ ಇರುತ್ತೆ. ಮತ್ತು ಈ ಸಲ ಹೆಲ್ಮೆಟ್ ಕೊಡುವಂಥ ಹೆಣ್ಮಕ್ಳಿಗೂ ಮಹಿಳೆಯರಿಗೂ ಹೆಲ್ಮೆಟ್ ಕೊಡಬೇಕು ಅಂಥೇಳಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದು ತುಂಬ ಸಂತೋಷ ಅನಿಸುತ್ತೆ. ಹಾಗೆಯೇ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಉಚಿತ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸ್ತಾರೆ. ಇವೆಲ್ಲನೂ ಕಾರ್ಯಕರ್ತರಿಗಾಗೆ ಇವರು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವರು ಪ್ರತಿಯೊಂದು ಇದರೊಳಗೂ ಅವರು ನಮಗೆ ಶಾಸಕರು ಅನಿಸೋದೇ ಇಲ್ಲ. ಆ ಥರ ಕಾರ್ಯಕರ್ತರ ಜೊತೆ ಸದಾ ಇರ್ತಾರೆ. ಅವ್ರ ಕುಟುಂಬದಲ್ಲಿ ಅವರು ವಾಣಿ ಮೇಡಮ್ ಕೂಡ ಪ್ರತಿಯೊಂದು ಊರುಗಳಿಗೂ ವಿಶ್ವವಾಣಿ ಫೌಂಡೇಶನ್ನಿಂದ ಉಚಿತ ಹೊಲಿಗೆ ತರಬೇತಿ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಕಂಪ್ಯೂಟರ್ ತರಬೇತಿ ಇರ್ಬೋದು, ಮತ್ತು ಮೆಹಂದಿ ತರಬೇತಿ, ಎಂಬ್ರಾಯ್ಡ್ರಿ ತರಬೇತಿ ಇವೆಲ್ಲ ಕೊಟ್ಕೊಂಡ್ಬಂದಿದ್ದಾರೆ. ತಿರ್ಗಿ ಈಗ ಅವ್ರ ಮಗನೂ ಕೂಡ ಈ ಒಂದು ಸಮಾಜ ಸೇವೆಗೆ ಈಚೆ ಬಂದಿದ್ದಾರೆ. ನಿಜವಾಗ್ಲೂ ಸಂತೋಷ ಅನಿಸುತ್ತೆ. ಯಾಕೆ ಕುಟುಂಬದಲ್ಲಿ ಎಲ್ಲರೂ ಅವರು ಸಮಾಜ ಸೇವೆಗೆ ಮುಡುಪಾಗಿ ಇಟ್ಟಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಲಿ ಅಂತ ಆಸೆ ಇದೆ. ಇನ್ನೂ ಅತ್ಯಂತ ಅಧಿಕ ಮತಗಳಿಂದ ಗೆದ್ದು ಬರಲಿ ಅಂತ ನಾನು ಆಸೆ ಬೀಳ್ತಾ ಇದ್ದೀನಿ. ಹಾಗೆ ಅವ್ರ ಕುಟುಂಬನ ದೇವರು 100 ಕಾಲ ಚೆನ್ನಾಗಿರಲಿ. ಅವರಿಗೆ ತಿರುಪತಿ ವೆಂಕಟೇಶ್ವರನ ಆಶೀರ್ವಾದ ಸದಾ ಇರಲಿ ಅವ್ರ ಮೇಲೆ. ಅವರು ನಮಗೆ ಬೇರೆ ನಾವು ಎಲ್ಲ ಶಾಸಕರು ನೋಡಿದ್ರು ನಮ್ಮ ಶಾಸಕರು ಎಷ್ಟು ಸಿಂಪಲ್ಲು ಅನಿಸುತ್ತೆ. ಅವರಿಗೆ ಇದು ತಿರುಪತಿಲಿ TTD ಇದರಿಂದ ಅವ್ರಿಗೆ ಸದಸ್ಯರಾದಾಗ ಎಲ್ಲರನ್ನೂ ಕೂಡ ದರ್ಶನಕ್ಕೆ ಕರ್ಕೊಂಡೋದ್ರು. ಆ ಒಂದು ದರ್ಶನ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಹತ್ತಿರದಿಂದ ವೆಂಕಟೇಶ್ವರನ ನಾವು ನೋಡಿದ್ವಿ. ಅದೇ ನಾವು ಬೇರೆ ದಿನ ಹೋದಾಗ ತುಂಬ ದೂರದಲ್ಲಿ ನಿಲ್ಲಿಸಿ ತೋರಿಸ್ತಾರೆ. ನಾವು ಎಷ್ಟು ಭಾಗ್ಯಶಾಲಿಗಳಲ್ವ. ಹಾಗಾಗಿ ಅವರು ದೇವರು 100 ವರ್ಷ ಅವರಿಗೆ ಆಯುಷು, ಆರೋಗ್ಯ, ಸಂಪತ್ತು, ಅವ್ರ ಕುಟುಂಬನ 100 ಕಾಲ ಚೆನ್ನಾಗಿ ಇಡಲಿ, ಅವ್ರಿಗೆ ಆರೋಗ್ಯ ಕೊಡಲಿ ದೇವರು ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಅಂದರೆ ನಾನು ಹೇಳಿದ್ನಲ್ಲ, ಇವಾಗ ತುಂಬ ಸಿಂಪಲ್ ವ್ಯಕ್ತಿ ಅವರು. ನಮ್ಮ ಜೊತೆ ಇದ್ದಾಗ ಅವ್ರ ಶಾಸಕರು ಅನ್ನೋ ಭಾವನೆ ಇಲ್ಲ. ಅದೇ ನಾವು ಬೇರೆ ಶಾಸಕರ ಹತ್ರ, ಬೇರೆ MLAs ಹತ್ರ ಹೋದಾಗ ತುಂಬ ಭಯ ಆಗುತ್ತೆ ಮಾತಾಡೋಕ್ಕೆ. ಅವರು 1 2 ಅಷ್ಟೇ ಮಾತಾಡಿ ಸುಮ್ಮನಾಗ್ತಾರೆ. ನಮ್ಮ ಶಾಸಕರೆಲ್ಲ ಯಾವಾಗಲೂ ನಗಿಸ್ತಾ ಇರ್ತಾರೆ. ಒಂದು ಭಾಷಣಕ್ಕೆ ನಿಂತಾಗೂ ನಗು ಜಾಸ್ತಿ, ನಮಗೆ ನಗಿಸ್ತಾ ಇರ್ತಾರೆ. ಅಲ್ಲಿ ಹೋದ್ರೆ ಆ ಟೆನ್ಷನ್ನೆಲ್ಲ ಮರೆಸಿಬಿಡ್ತಾರೆ. ನಮಗೆ ಏನೇ ಟೆನ್ಷನಿಂದ ಹೋದ್ರೂ ಆ ಟೆನ್ಷನ್ನೇ ಮರೆಸೋ ಅಂಥ ವ್ಯಕ್ತಿತ್ವ ಅವ್ರ ಗುಣ. ಹಾಗಾಗಿ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ನಮಗೆ ಸಾಕಾಗಲ್ಲ.